Hi students, welcome back to my channel MD Happy ರಾಧೆ ರಾಧೇಯ. ಆತ್ಮೀಯ ದ್ವಿತೀಯ PUC ಪ್ರಥಮ ಕಿರು ಪರೀಕ್ಷೆ ಆಗಸ್ಟು. ಸೊ ದ್ವಿತೀಯ PUC ವಿದ್ಯಾರ್ಥಿಗಳ ಒಂದು ವಿನಂತಿಯ ಮೇರೆಗೆ ಸರ್ ನಮಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಕೊಡಿ, ವ್ಯವಹಾರ ಅಧ್ಯಯನ ಅಂದರೆ ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರು. 2025ರಲ್ಲಿ ನಡೆದಿರುವಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೀನಿ, ದಯವಿಟ್ಟು ಗಮನದಲ್ಲಿರಲಿ. ಸೊ ನಾವು ಮಾಡುವಂಥ ಉದ್ದೇಶ ಇಷ್ಟೇ, ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ನಮ್ಮ ಚಾನಲ್ ಸದಾ ಸಿದ್ಧವಾಗಿರ್ತದೆ. ದಯವಿಟ್ಟು ನಮ್ಮ ಚಾನಲ್ಗೋಸ್ಕರ ನಿಮ್ಮ ಒಂದು ಸಮಯವನ್ನು ಕೊಡಿ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ತಪ್ಪದೇ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಅದರ ಜೊತೆಗೆ ನೀವೇನು ಮಾಡಿ, ಈ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೂ ಮಿಡ್ ಟರ್ಮ್ಗೂ ಮತ್ತು ಈ ಒಂದು ಪ್ರಥಮ ಕಿರು ಪರೀಕ್ಷೆಗೂ ಸಹ ಬರುವಂಥ ಸಾಧ್ಯತೆಗಳೇ ಇರ್ತವೆ. ಸೊ ಹಾಗಾದ್ರೆ ಬನ್ನಿ, ವೇಟ್ ಮಾಡೋದು ಬೇಡ, ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಪಾರ್ಟ್ ಎ ಅನ್ನು ಗಮನಿಸಿ, 2 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಆರಿಸಿ ಬರಿ, ಚೂಸ್ ದ ರೈಟ್ ಕರೆಕ್ಟ್ ಆನ್ಸರ್ ಅಂತ ಹೇಳ್ತಾರೆ. ನಿರ್ವಹಣೆಯ ತತ್ವವು ಡ್ಯಾಶ್ ಆಗಿರುವುದಿಲ್ಲ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ನಾಟ್ ಅಂತ ಕೇಳ್ತಾರೆ. ಆಯ್ಕೆಗಳು ನೋಡಿ, ಸಾರ್ವತ್ರಿಕ, ನವೀನಯ, ಸಂಪೂರ್ಣ, ವರ್ತನಾಶೀಲ ಅಂತ ಹೇಳ್ತಾರೆ. ಯೂನಿವರ್ಸಲ್, ಫ್ಲೆಕ್ಸಿಬಲ್, ಅಬ್ಸಲ್ಟ್, ವರ್ತನಾಶೀಲ, ಬಿಹೇವಿಯರಲ್ ಅಂತ ಹೇಳ್ತೀವಿ, ಹೌದಲ್ಲ? ಸೊ ಹಾಗಾಗಿ ಉತ್ತರಗಳನ್ನು ನಾವು ನೋಡ್ತಾ ಹೋದಾಗ ಮೊದಲೇದು ಸಿ, ಸಂಪೂರ್ಣ, ಅಬ್ಸಲ್ಟ್ ಅಂತ ಹೇಳ್ತೀವಿ. ಅಂದರೆ ಇದು ನಿರ್ವಹಣೆ ತತ್ವವು ಸಂಪೂರ್ಣ ಆಗಿರುವುದಿಲ್ಲ ಅಂತ ಹೇಳ್ತಾರೆ. ಯೋಜನಾ ಪ್ರಕ್ರಿಯೆಯಲ್ಲಿ ಮೊದಲ ಹಂತವೆಂದರೆ ಫಸ್ಟ್ ಸ್ಟೆಪ್ ಇನ್ ದ ಪ್ಲ್ಯಾನಿಂಗ್ ಪ್ರೊಸೆಸ್ ಈಸ್ ಅಂತ ಹೇಳ್ತಾರೆ. ಯೋಜನೆಯನ್ನು ಜಾರಿಗೊಳಿಸುವುದು, ಇಂಪ್ಲಿಮೆಂಟಿಂಗ್ ದಿ ಪ್ಲ್ಯಾನ್, ಉದ್ದೇಶಗಳನ್ನು ಸ್ಥಾಪಿಸುವುದು, ಸಿಟ್ಟಿಂಗ್ ಅಬ್ಜೆಕ್ಟಿವ್ಸ್, ಪರ್ಯಾಯ ಕಾರ್ಯಗಳನ್ನು ಮೌಲ್ಯೀಕರಿಸುವುದು, ಇವ್ಯಾಲ್ಯುಯೇಟಿಂಗ್ ಆಲ್ಟರ್ನೇಟಿಂಗ್ ಕೋರ್ಸಸ್, ಪ್ರಗತಿ ವಿಶ್ಲೇಷಣೆ, ಫಾಲೋ ಅಪ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಸೊ ಆಯ್ಕೆಯನ್ನು ನೋಡ್ತಾ ಹೋದಾಗ ಉತ್ತರ ಬಿ ಇದೆ ನೋಡಿ, ಉದ್ದೇಶಗಳನ್ನು ಸ್ಥಾಪಿಸುವುದು, ಸಿಟ್ಟಿಂಗ್ ಇನ್ ಅಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಲ್ಲ, ಇದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ಇನ್ನು ಮುಂದುವರೆದಂತೆ ಕೆಳಗಿನ ಬಿಟ್ಟ ಸ್ಥಳಕ್ಕೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೀತಿಗಳು, ಉದ್ದೇಶಗಳು, ಏಕ ಬಳಕೆ, ಹೆನ್ರಿ ಪಯೋಲ್ ಅಂತ ಹೇಳಿ. ಫಿಲ್ ಇನ್ ದ ಬ್ಲ್ಯಾಂಕ್ ಬೈ ಚೂಸಿಂಗ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಫಾರ್ ಚೂಸ್ ಗಿವನ್ ದಿ ಬ್ರಕೆಟ್ಸ್ ಅಂತ ಹೇಳ್ತಾರೆ. ಸೊ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇಲ್ಲಿ ನಾವು ನಿಮಗೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೂ ಸಹ ಈ ಒಂದು ಪ್ರಶ್ನೆ ಪತ್ರಿಕೆ ಹೆಲ್ಪ್ ಆಗ್ತದೆ, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಸಹ ಈ ಒಂದು ಪ್ರಶ್ನೆ ಪತ್ರಿಕೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತೀನಿ. ಸೊ ಪ್ರಶ್ನೆಗಳು ನೋಡಿ, ಡ್ಯಾಶ್ ರವರನ್ನು ಸಾಮಾನ್ಯ ನಿರ್ವಹಣೆ ಪಿತಾಮಹ ಎಂದು ಕರೆಯುತ್ತಾರೆ. ಯಾರನ್ನು? ಡ್ಯಾಶ್ ಈಸ್ ಕಾಲ್ಡ್ ಆ್ಯಸ್ ಫಾದರ್ ಆಫ್ ಜರ್ನಲ್ ಮ್ಯಾನೇಜ್ಮೆಂಟ್. ಆಯ್ಕೆ ನಾವು ಹೆನ್ರಿ ಪೊಯಲ್ ಅಂತ ಕರಿತೀವಿ. ಹೆನ್ರಿ ಪೊಯೋಲ್ ಅಂತ ಹೇಳಿ. ನೆಕ್ಸ್ಟ್ 4th ಒನ್, ಯೋಜನೆಯನ್ನು ಒಂದು ಬಾರಿ ಕೈಗೊಳ್ಳುವ ಚಟುವಟಿಕೆ ಅಭಿವೃದ್ಧಿಪಡಿಸಲಾಗುತ್ತದೆ. ಸೊ ಪ್ರಶ್ನೆಗಳು ಯಾವುದೇ ಕೊಟ್ಟಿದ್ದಾರೆ ನೋಡ್ರಿ. ಪ್ಲ್ಯಾನ್ ಈಸ್ ಡೆವಲಪ್ಮೆಂಟ್ ಫಾರ್ ಎ ಒನ್ ಟೈಮ್ ಇವೆಂಟ್ ಅಂತ ಹೇಳ್ತಾರೆ. ಸೊ ಆಯ್ಕೆ ಉದ್ದೇಶವನ್ನು ನೋಡ್ತಾ ಹೋದಾಗ ಉತ್ತರ ಏನಾಗ್ತದೆ? ಉದ್ದೇಶ ಅಂತ ಆಗ್ತದೆ. ಆಯ್ಕೆ ಉದ್ದೇಶ ಅಂತ ಹೇಳ್ತದೆ. ಡ್ಯಾಶ್ ಸಾಮಾನ್ಯ ಹೇಳಿಕೆ ಆಗಿದ್ದು ಯೋಜಿಸಲು ಮಾರ್ಗದರ್ಶನ ನೀಡುತ್ತದೆ. ಆರ್ ಜರ್ನಲ್ ಸ್ಟೇಟ್ಮೆಂಟ್ಸ್ ದ್ಯಾಟ್ ಗೈಡ್ ಥಿಂಕಿಂಗ್ ಟುವರ್ಡ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂತ ಹೇಳ್ತಾರೆ. ಸಾಮಾನ್ಯ ಹೇಳಿಕೆ ಆಗಿದ್ದು ಯೋಜಿಸಲು ಸಾಮಾನ್ಯ ಮಾರ್ಗದರ್ಶನ ನೀಡುತ್ತದೆ. ಸೊ ಉತ್ತರಗಳು ಪಾಲಿಸೀಸ್, ನೀತಿಗಳು ಅಂತ ಹೇಳ್ತೀವಿ. ಯಾವುದ್ರಿ? ಪಾಲಿಸೀಸ್ ಅಂತ ಹೇಳ್ತೀವಿ. ಈಗ ನೆಕ್ಸ್ಟು ನಿಮ್ಗೆ ಹೊಂದಿಸಿ ಬರೆಯೋ ಕಡೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಸ್. ಎ ವಿಭಾಗದ, ಬಿ ವಿಭಾಗಿದೆ. ನೋಟುಗಳ ಮಾನ್ಯೀಕರಣ ಇಂಪಾರ್ಟೆಂಟ್, ಇದು ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಪ್ರಶ್ನೆ ಬರ್ತದೆ. ಡೈಮೆನ್ಷನ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ನಾವು ಸಿ ಅಂತ ಹೇಳ್ಬೋದು. ಯಾವುದ್ರಿ? ತೆರಿಗೆ ಆಡಳಿತ ಕ್ರಮ, ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಮೆಜರ್ ಅಂತ ಹೇಳ್ತೀವಿ. ಏಕಬಳಕೆ ಯೋಜನೆ, ಸಿಂಗಲ್ ಯೂಸ್ ಪ್ಲ್ಯಾನ್ ಅಂತ ಹೇಳ್ತೀವಿ. ಇದನ್ನು ನಾವು ಕಾರ್ಯಾತ್ಮಕ ಪ್ರೋಗ್ರಾಮ್ ಅಂತ ಕರಿಬೋದು. ಸೊ ಹಾಗಾಗಿ ಉತ್ತರಗಳನ್ನು ದಯವಿಟ್ಟು ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ನೆಕ್ಸ್ಟು ನೀವು ಗಮನಿಸುವಂಥ ವಿಷಯ ಏನಪ್ಪ ಅಂತಂದರೆ, ನೀವು ಇಲ್ಲಿ ಪ್ರಮುಖವಾಗಿ ಕೆಲವು ಪಾಯಿಂಟ್ಗಳನ್ನು ಮಾಡ್ಕೊತ ಹೋಗಿ. ಏನು ಅಂತಂದರೆ, ಸರ್ ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನೀವು ನಿಖರವಾಗಿ ನಿಮ್ಮ ನೋಟ್ಸ್ಗಳಲ್ಲಿ ಮತ್ತು ಶಿಕ್ಷಕಗಳಿರುವಂಥ ಪಾಠಗಳಲ್ಲಿ ಅವುಗಳನ್ನು ನೋಟ್ ಮಾಡ್ಕೋಬೇಕು. ಇದು ಭಾಳ ಮುಖ್ಯ ಆಗ್ತದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳ್ತೀನಿ. ನೆಕ್ಸ್ಟು ನೀವು ಇಲ್ಲಿ ಗಮನಿಸುವಂಥ ವಿಚಾರ ಏನಪ್ಪ ಅಂತಂದರೆ, ನೋಡಿ ಭಾಳ ಜನ ಕನ್ಫ್ಯೂಸ್ ಮಾಡ್ಕೋತಾ ಹೋಗ್ತೀರಿ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ವರ್ಡ್ ಆರ್ ದ ಒನ್ ಸೆಂಟೆನ್ಸ್ ಈಚ್ ಅಂತ ಕೊಡ್ತಾರೆ. ನಿರ್ವಹಣೆ ಯಾವುದಾದ್ರೂ ಒಂದು ಆಯಾಮಗಳನ್ನು ಹೆಸರಿಸಿ. ನೇಮ್ ಆಫ್ ಎನಿ ಒನ್ ಡೈಮೆನ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಸೊ ಪ್ರಶ್ನೆಯನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ನೋಡ್ತಾ ಹೋದಾಗ ನಾವು ಕೆಲಸದ ನಿರ್ವಹಣೆ ಅಂತೀವಿ, ಜನರ ನಿರ್ವಹಣೆ, ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ಕಾರ್ಯಾಚರಣೆಗಳು, ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ ಅಂತಲೂ ಕರಿತೀವಿ, ಇಲ್ಲಿ ಬರ್ತದೆ. ನೆಕ್ಸ್ಟ್ ನಿರ್ವಹಣೆ ಯಾವುದಾದ್ರೂ ಒಂದು ಸಾಮಾಜಿಕ ಉದ್ದೇಶಗಳನ್ನು ತಿಳಿಸಿ. ಸ್ಟೇಟ್ ಎನಿ ಒನ್ ಸೋಷಿಯಲ್ ಅಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ.
ಸೊ ಇಲ್ಲಿ ಪರಿಸರ ಸ್ನೇಹಿ ಅಂತಲೂ ಹೇಳ್ಬೋದು ನಾವು, ಎನ್ವೈರ್ಮೆಂಟ್ ಫ್ರೆಂಡ್ಲಿ, ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಂತ ಕರಿತೀವಿ. ವ್ಯವಹಾರ ಪರಿಸರದ ಅರ್ಥವೇನು? ವಾಟ್ ಈಸ್ ದ ಮೀನಿಂಗ್ ಆಫ್ ಬಿಸ್ನೆಸ್ ಎನ್ವೈರ್ಮೆಂಟ್? ಸೊ ಪ್ರಶ್ನೆಗಳು ಭಾಳ ಸರಿ ಕೇಳಿದ್ದಾರೆ. ವ್ಯವಹಾರ ಪರಿಸರವು ಕಂಪನಿಯ ನಿಯಂತ್ರಣದ ಹೊರಗಿನ ಎಲ್ಲ ಶಕ್ತಿಗಳನ್ನು ಒಳಗೊಂಡಿರೋದಕ್ಕೆ ನಾವು ವ್ಯವಹಾರ ಪರಿಸರ ಅರ್ಥವನ್ನು ಇಲ್ಲಿ ಹೇಳ್ಬೋದು. ಇನ್ನು ಪಾರ್ಟ್ ಬಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಕೆಳಗಿನ ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೆ 2 ಅಥವಾ 3 ವಾಕ್ಯಗಳು ಉತ್ತರಿಸಿ, ಪ್ರತಿ ಪ್ರಶ್ನೆಗೆ 2 ಅಂಕ. ಆನ್ಸರ್ ಎನಿ 3 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 or 3 ಸೆಂಟೆನ್ಸ್ ಈಚ್ ಅಂತ ಕೊಡ್ತಾರೆ. ಕ್ವಶನ್ಸ್ ಆರ್ ಕ್ಯಾರೀಸ್ 2 ಮಾರ್ಕ್ಸ್, 2 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ. ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ. ಡಿಫೈನ್ ಅಂದರೆ ಡೆಫಿನೇಷನ್ ಆಫ್ ಮ್ಯಾನೇಜ್ಮೆಂಟ್. ಶ್ರೇಣೀಕೃತ ಸರಪಳಿ ಅಥವಾ ಶ್ರೇಣೀಕೃತ ತತ್ವ ಎಂದರೇನು? ವಾಟ್ ಈಸ್ ದ ಸ್ಕಾಯ್ಲರ್ ಆಫ್ ಚೈನ್? ಹಾಗೆ ದಯವಿಟ್ಟು ನೆನಪಿರಲಿ, ಯಾವುದಾದ್ರೂ 2 ನಿರ್ವಹಣಾ ತತ್ವಗಳನ್ನು ಮಹತ್ವವನ್ನು ಬರೆಯಿರಿ. ರೈಟ್ ಎನಿ 2 ಸಿಗ್ನಿಫಿಕೇಶನ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಯೋಜಿಸುವಿಕೆ ಯಾವುದಾದ್ರೂ 2 ಲಕ್ಷಣಗಳನ್ನು ತಿಳಿಸಿ. ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಪ್ಲ್ಯಾನಿಂಗ್. ಕಾರ್ಯತಂತ್ರಗಳೆಂದರೇನು? ವಾಟ್ ಈಸ್ ದ ಸ್ಟ್ರಾಟಜಿ? ಸೊ ಪ್ರಶ್ನೆಗಳು ಭಾಳ ಸಾರಿ ಮರುಕಳಿಸುವುದುಂಟು, ದಯವಿಟ್ಟು ಇದನ್ನೆಲ್ಲವನ್ನು ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಪಾರ್ಟ್ ಸಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಈ ಕೆಳಗಿನ ಯಾವುದಾದ್ರು 2 ಪ್ರಶ್ನೆಗಳಿಗೆ ಪ್ರತಿಯೊಂದು 10 ರಿಂದ 12 ವಾಕ್ಯ ಉತ್ತರಿಸಿ, ಪ್ರತಿ ಪ್ರಶ್ನೆಗೆ 4 ಅಂಕಗಳು. ಆನ್ಸರ್ ದ 2 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 10 or 12 ಸೆಂಟೆನ್ಸ್ ಈಚ್ ಕ್ವಶನ್ಸ್ ಕ್ಯಾರೀಸ್ 4 ಮಾರ್ಕ್ಸ್ ಅಂತೇಳಿ 4 ಅಂಕದ ಪ್ರಶ್ನೆಗಳು. FW ಟೇಲರ್ ಅವರು 4 ನಿರ್ವಹಣೆ ತತ್ವಗಳನ್ನು ವಿವರಿಸಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ಎನಿ 4 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಟೆಡ್ ಬೈ FW ಟೇಲರ್. ವ್ಯವಹಾರ ಪರಿಸರದ ಯಾವುದಾದ್ರೂ 4 ಆಯಾಮಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ಎನಿ 4 ಡೈಮೆನ್ಷನ್ ಆಫ್ ಬಿಸ್ನೆಸ್ ಎನ್ವೈರ್ಮೆಂಟ್. ಈ ಕೆಳಗಿನ ಹೇಳಿಕೆ ಸಂಬಂಧಪಟ್ಟಂಥ ವ್ಯವಹಾರದ ಪರಿಸರ ಆಯಾಮಗಳನ್ನು ಗುರುತಿಸಿ ಮತ್ತು ವಿವರಿಸಿ ಅಂತ ಹೇಳ್ತಾರೆ. ಐಡೆಂಟಿಫೈ ಆ್ಯಂಡ್ ಎಕ್ಸ್ಪ್ಲೇನ್ ದ ರಿಲೇಟೆಡ್ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವೈರ್ಮೆಂಟ್ ಇನ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಬ್ಯಾಂಕ್ಗಳು ಗೃಹ ಸಾಲಗಳ ಮೇಲೆ ಬಡ್ಡಿ ದರವನ್ನು ಇಳಿಸಿವೆ. ಬ್ಯಾಂಕ್ ಹ್ಯಾವ್ ರಿಡ್ಯೂಸ್ ಇಂಟ್ರೆಸ್ಟ್ ರೇಟ್ಸ್ ಆನ್ ಹೌಸಿಂಗ್ ಲೋನ್ಸ್. ಸಿಗರೇಟ್ ಜಾಹೀರಾತುಗಳನ್ನು ಶಾಸನ ವಿಧಿಸಿ ಎಚ್ಚರಿಕೆಯಾದ ಸಿಗರೇಟ್ ಸೇವನೆ ಆರೋಗ್ಯಕ್ಕೆ ಹಾನಿಕರ ಎಂಬ ಮಾಹಿತಿಯನ್ನು ಹೊಂದಿರಬೇಕು. ಅಡ್ವರ್ಟೈಸ್ಮೆಂಟ್ ಇನ್ಕ್ಲೂಡಿಂಗ್ ಪ್ಯಾಕೆಟ್ಸ್ ಆಫ್ ಸಿಗರೇಟ್ಸ್ ಕ್ಯಾರಿ ಇನ್ ದ ಸ್ಟ್ಯಾಟ್ರಿಟ್ ವಾರ್ನಿಂಗ್ ಕನ್ಜ್ಯೂಡ್ ಸ್ಮೋಕಿಂಗ್ ಇನ್ ಇಂಜುರಿಯಸ್ ಟು ಹೆಲ್ತ್ ಅಂತ ಹೇಳ್ತಾರೆ. ಹಾಗಾಗಿ ನಾವು ಅದನ್ನು ಗಮನಿಸಿ ಉತ್ತರವನ್ನು ಬರಿತಾ ಹೋಗಿ. ಯೋಜಿಸುವಿಕೆ ಯಾವುದಾದ್ರೂ 4 ಮಿತಿಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ಎನಿ 4 ಲಿಮಿಟೇಷನ್ ಆಫ್ ಪ್ಲ್ಯಾನಿಂಗ್. ಹೌದಾ? ನೆಕ್ಸ್ಟ್ ಭಾಗ ಡಿ, ಪಾರ್ಟ್ ಡಿ ಅನ್ನು ನೋಡ್ತಾ ಹೋದಾಗ ಈ ಕೆಳಗಿನ ಯಾವುದೋ 2 ಪ್ರಶ್ನೆಗೆ ಪ್ರತಿಯೊಂದಕ್ಕೆ 20-25 ವಾಕ್ಯಗಳಲ್ಲಿ ಪ್ರಶ್ನೆಯನ್ನು ಬರೀರಿ ಅಂತ ಹೇಳ್ತಾರೆ. ಆನ್ಸರ್ ದ 2 ಫಾಲೋವಿಂಗ್ ಕ್ವಶನ್ಸ್ 20-25 ಈಚ್ ಅಂತ ಹೇಳಿದ್ದಾರೆ. ಕ್ಯಾರೀಸ್ 8 ಮಾರ್ಕ್ಸ್ ಅಂದರೆ 8 ಅಂಕಗಳು. 2 ಪ್ರಶ್ನೆ ಇದೆ. ನಿರ್ವಹಣೆಯ ನಿರಂತರ ಪರಸ್ಪರ ಸಂಬಂಧಿತ ಸರಣಿ ಕಾರ್ಯತ್ಮವನ್ನು ವಿವರಿಸಿ. ಮ್ಯಾನೇಜ್ಮೆಂಟ್ ಈಸ್ ಅ ಸೀರೀಸ್ ಆಫ್ ಕಂಟಿನ್ಯೂಸ್ ಇಂಟೆಲಿಜೆಂಟ್ ಫಂಕ್ಷನ್ ಆಫ್ ಕಮೆಂಟ್. ನಿರ್ವಹಣೆ ಉದ್ದೇಶಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಅಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ನಿರ್ವಹಣೆಯ ಮೂಲ ಗುಣಲಕ್ಷಣಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಬೇಸಿಕ್ ಚಾರಿಟರ್ಸ್ ಆಫ್ ಮ್ಯಾನೇಜ್ಮೆಂಟ್. ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ ಸಮನ್ವಯ ಗುಣಲಕ್ಷಣವನ್ನು ವಿವರಿಸಿ. ಡೆಫಿನೈಸ್ ಕೋಆರ್ಡಿನೇಷನ್ ಆಫ್. ಎಕ್ಸ್ಪ್ಲೇನ್ ದ ಚಾರ್ಟರ್ಸ್ ಆಫ್ ದ ಕೋಆರ್ಡಿನೇಷನ್ಸ್. ಇಲ್ಲಿ ನೀವೇನೇನಪ್ಪ ಅಂತಂದರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಕೇವಲ 1 ಅಂಕದ ಮಾತ್ರಗಳನ್ನು ವಿವರಣೆಯನ್ನು ಕೊಟ್ಟಿದ್ದೀನಿ ಅಂಕಗಳನ್ನು. ಉಳಿದ ಪ್ರಶ್ನೆಗಳಿಗೆ ನೀವೇ ಸ್ವತಃ ಏನಪ್ಪ ಅಂತಂದರೆ ಅಂಕಗಳನ್ನು ಹುಡ್ಕೊಂಡು ಈ ಪ್ರಶ್ನೆ ಪತ್ರಿಕೆಯಿಂದ ನಿಮ್ಮ ಒಂದು ಕಿರು ಪರೀಕ್ಷೆ ಸಹಾಯ ಆಗ್ತದೆ ಅಂತ ಹೇಳ್ತಾ, ಪ್ರಶ್ನೆ ಪತ್ರಿಕೆ ಇಷ್ಟ ಆದರೆ ಇಂಥ ಮಾಹಿತಿಗಳನ್ನು ತರ್ತಾ ಹೋಗ್ತೀನಿ. ದಯವಿಟ್ಟು ಕಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ರಾಧೇ ರಾಧೇಯ.